ನಿಮ್ಗೆ ಗುಡ ಇಷ್ಟ ಅಲ್ಲ ಆಗಿದ್ರೆ ಮದುವೆ ವಿಷಯ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷವಾಗ್ಜಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೀಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೇ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೆ तं ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ 4ನೇ ಅಧ್ಯಾಯ. ರಾಮಚಂದ್ರ ದೇವರು ಜನಕರಾಜನ ಪಟ್ಟಣವನ್ನ ಪ್ರವೇಶ ಮಾಡಿ ಆದ ಮೇಲೆ ಆ ಎಲ್ಲ ವಿಚಾರವನ್ನ ಜನಕರಾಜ ವಿಶ್ವಾಮಿತ್ರರ ಮುಂದೆ ತಿಳಿಸಿಕೊಟ್ಟಿದ್ದಾನೆ. ಏನು ನಾನು ಪ್ರತಿಜ್ಞೆಯನ್ನ ಮಾಡಿದ್ದೆ, ಯಾಕೆ ಪ್ರತಿಜ್ಞೆಯನ್ನ ಮಾಡಿದ್ದೆ, ಪ್ರತಿಜ್ಞೆಯನ್ನ ಮಾಡಿ ಆದ ಮೇಲೆ ಏನೇನು ಘಟನೆಗಳಾಯಿತು ಅಂತ ಎಲ್ಲ ವಿಚಾರವನ್ನ ತಿಳಿಸಿ ಆದ ಮೇಲೆ ಮುಂದೆ ಆ ರಾಮಚಂದ್ರ ದೇವರು ಆ ಧನುಸ್ಸನ್ನ, ಶಿವಧನುಸ್ಸನ್ನ ಎದೆಯೇರಿಸಿ ಅದನ್ನ ಅನಾಯಾಸವಾಗಿ ಅದನ್ನ ಮುರಿದಿದ್ದಾರೆ. ಅಭಜ್ಯತಾ ಸಹ್ಯಂ ಅಮುಷ್ಯ ತದ್ವರಂ ಪ್ರಸೋಢುಮೀಶಂ ಕುತ ಏವ ತದ್ಭವೇತ್. ಆ ರಾಮದೇವರು ಅನಾಯಾಸವಾಗಿ ಆ ಒಂದು ಧನುಸ್ಸನ್ನ ಮುರಿದು ಹಾಕಿದ್ರು. ಯಾಕೆ ಅಂದ್ರೆ ಅಷ್ಟು ಅಸಹ್ಯವಾದಂತಹ ಬಲ ಆ ರಾಮಚಂದ್ರ ದೇವರ ಬಲ. ಯಾರಿಂದಲೂ ಕೂಡ ಸಹಿಸಿಕೊಳ್ಳಲಿಕ್ಕೆ ಆಗದೇ ಇರತಕ್ಕಂತಹ ಒಂದು ಬಲ. ಅಂತಹ ಬಲ ಇರುವಂತಹ ರಾಮದೇವರು ಇದನ್ನ ಮುರಿದರು ಅಂತಂದ್ರೆ ಅದೇನು ದೊಡ್ಡದು ಅಂತ ವಿಷಯ ಅಂತ ಅರ್ಥ ಆಗೋದಿಲ್ಲ. ಬಹಳ ಚಿಕ್ಕದು ರಾಮಚಂದ್ರ ದೇವರ ದೃಷ್ಟಿಯಲ್ಲಿ. ಹೀಗಾಗಿ ಆ ರೀತಿಯಾದಂತಹದ್ದನ್ನ ಶ್ರೀಮದಾಚಾರ್ಯ ನಿರ್ಣಯವನ್ನ ತಿಳಿಸಿ ಮುಂದೆ ಶ್ರೀಮದಾಚಾರ್ಯರು ಯಾವ ರೀತಿಯಾಗಿ ಆ ಧನುಸ್ಸನ್ನ ಮುರಿದರು ಅಂತ ಒಂದು ದೃಷ್ಟಾಂತವನ್ನ ಕೊಡುವ ಮುಖಾಂತರವಾಗಿ ತಿಳಿಸಿಕೊಡ್ತಾ ಇದ್ದಾರೆ. 26ನೆಯ ಶ್ಲೋಕ. ಸಮಧ್ಯತಸ್ತತ್ ಪ್ರವಿಭಜ್ಯ ಲೀಲಯಾ ಯಥೇಕ್ಷುದಂಡಂ ಶತಮನ್ಯುಕುಂಜರಃ ವಿಲೋಕಯನ್ ವಕ್ತ್ರಮೃಷೇರವಸ್ಥಿತಃ ಸಲಕ್ಷ್ಮಣ ಪೂರ್ಣತನುರ್ಯಥಾ ಶಶೀ. ಸಮದ್ಯತಸ್ತತ್ ಪ್ರವಿಭಜ್ಯ ಲೀಲಯಾ ಯಥೇಕ್ಷುದಂಡಂ ಶತಮನ್ಯುಕುಂಜರಃ ವಿಲೋಕಯನ್ ವಕ್ತ್ರಮೃಷೇರವಸ್ಥಿತಃ ಸಲಕ್ಷ್ಮಣ ಪೂರ್ಣತನುರ್ಯಥಾ ಶಶೀ ಎಂಬುದಾಗಿ 26ನೆಯ ಶ್ಲೋಕ. ಪದವಿಭಾಗ. ಸಹ ಮಧ್ಯತಃ ತತ್ ಪ್ರವಿಭಜ್ಯ ಲೀಲಯ ಯಥಾ ಇಕ್ಷುದಂಡಂ ಶತಮನ್ಯುಕುಂಜರಃ. ಅದು ಒಂದೇ ಶಬ್ದ, ಅದು ಶತಮನ್ಯುಕುಂಜರಃ.
ವಿಲೋಕಯನ್ ವಕ್ತ್ರಂ ಋಷೇಃ ಅವಸ್ಥಿತಃ ಸಲಕ್ಷ್ಮಣಃ ಪೂರ್ಣತನುಃ ಯಥಾ ಶಶಿ ಎಂಬುದಾಗಿ ಪದವಿಭಾಗ. ಯಾವ ರೀತಿಯಾಗಿ ಆ ಶಿವಧನುಸ್ಸನ್ನ ರಾಮದೇವರು ಮುರಿದರು ಅಂತಂದ್ರೆ, ಶತಮನ್ಯು ಕುಂಜರ ಇಕ್ಷುದಂಡಂ ಯಥಾ ಅಂತ ಶ್ರೀಮದಾಚಾರ್ಯರು ದೃಷ್ಟಾಂತವನ್ನ ಕೊಡ್ತಾರೆ. ಶತಮನ್ಯು ಕುಂಜರ ಅಂತಂದ್ರೆ, ಶತಮನ್ಯು ಅಂದ್ರೆ ಯಾರು ಅಂತ ತಿಳಿದುಕೊಳ್ಬೇಕು. ಶತಮನ್ಯು ಶತಕ್ರತು, 100 ಅಶ್ವಮೇಧ ಯಾಗವನ್ನ ಮಾಡಿದಂಥವ ಅಂದ್ರೆ ಅದು ಇಂದ್ರದೇವರು. 100 ಅಶ್ವಮೇಧ ಯಾಗವನ್ನ ಯಾರು ಮಾಡ್ತಾರೋ ಅವರೇ ಇಂದ್ರ ಪದವಿಯನ್ನ ಹೊಂದೋದು. ಹೀಗಾಗಿ ಶತಮನ್ಯು ಅಂತ ಇಂದ್ರದೇವರಿಗೆ ಕರೆಯುವಂತಹ ಹೆಸರು. ಶತಮನ್ಯು ಶತಕ್ರತು, ಶತಮನ್ಯು ಕುಂಜರ ಅಂತ ಶಬ್ದ ಇದೆ. ಶತಮನ್ಯೋ ತಸ್ಯ ಕುಂಜರ ಅಂತ ಬರೆದಿದ್ದಾರೆ. ಶತಮನ್ಯೋ ಕುಂಜರ, ಕುಂಜರ ಅಂದ್ರೆ ಆನೆ, ಇಂದ್ರದೇವರ ಆನೆ. ಯಾವುದು ಅಂದ್ರೆ ಐರಾವತಾಖ್ಯೋ ಗಜಃ. ಐರಾವತ ಅಂತ ಇಂದ್ರದೇವರ ಆನೆ. ಏನು ಸಮುದ್ರ ಮಥನದ ಕಾಲದಲ್ಲಿ ಹುಟ್ಟಿದಂತಹ ಒಂದು ಆನೆ, ಅದು ಐರಾವತ ಎಂಬುವಂತಹ ಶ್ರೇಷ್ಠವಾದಂತಹ ಆನೆ. ಅಂತಹ ಆನೆ ಅಂತ ಅರ್ಥ. ಶತಮನ್ಯು ಕುಂಜರ, ಐರಾವತ ಎಂಬುವಂತಹ ಇಂದ್ರದೇವರ ಆನೆ. ಇಕ್ಷುದಂಡಂ ಯಥಾ, ಇಕ್ಷುದಂಡ ಅಂದ್ರೆ ಕಬ್ಬಿನ ಆ ದಂಡ, ಏನು ಕಬ್ಬು ಇರ್ತದಲ್ಲ, ಆ ಕಬ್ಬನ್ನ ಎಷ್ಟು ಅನಾಯಾಸವಾಗಿ, ಸಾಮಾನ್ಯ ಆನೆಗಳೇನೆ ಅನಾಯಾಸವಾಗಿ ಅವುಗಳನ್ನ ಮುರಿದು ಹಾಕ್ತವೆ. ಸ್ವಲ್ಪ ಶಕ್ತಿಯನ್ನ ಬಳಸಿರಬಹುದು. ಆದರೆ ಈ ಇಂದ್ರದೇವರ ಆನೆ ಅನಾಯಾಸವಾಗಿ, ಅಷ್ಟು ಬಲಿಷ್ಠವಾದ ಆನೆ, ಎಲ್ಲ ಆನೆಗಳಲ್ಲಿಯೂ ಶ್ರೇಷ್ಠವಾದಂತಹ ಒಂದು ಆನೆ ಅಂದ್ರೆ ಐರಾವತ ಎಂಬುವಂತಹ ಆನೆ. ಅಂತಹ ಆನೆ ಇಕ್ಷುದಂಡಂ ಯಥಾ, ಆ ಕಬ್ಬನ್ನ ಯಾವ ರೀತಿಯಾಗಿ ಅನಾಯಾಸವಾಗಿ ಮುರಿದು ಹಾಕ್ತದೋ ಆ ರೀತಿಯಾಗಿ ರಾಮಚಂದ್ರ ದೇವರು ಸಹ ತತ ಲೀಲಯ ಮಧ್ಯತಃ ಪ್ರವಿಭಜ್ಯ, ಅನಾಯಾಸವಾಗಿ ಆ ರಾಮಚಂದ್ರ ದೇವರು ತತ್ ಆ ಧನುಸ್ಸನ್ನ ಮಧ್ಯತಃ ಪ್ರವಿಭಜ್ಯ, ಸರಿಯಾಗಿ ಮಧ್ಯದಲ್ಲಿ ಅದನ್ನ ಮುರಿದು ಹಾಕಿದರು. ಆ ಧನುಸ್ಸು ಏನಿರ್ತದಲ್ಲ, ಆ ಧನುಸ್ಸಿನ ಮಧ್ಯಭಾಗದಲ್ಲಿ ಅದು ಮುರಿಬೇಕು. ಆ ರೀತಿಯಾಗಿ ಆ ಕಡೊಂದು ಭಾಗ ಈ ಕಡೊಂದು ಭಾಗ, ಆ ರೀತಿಯಾಗಿ ಪ್ರವಿಭಜ್ಯ, ಮಧ್ಯತಃ ಪ್ರವಿಭಜ್ಯ, ಮಧ್ಯದಲ್ಲಿ ಅದನ್ನ, ಅಂತಹ ಭಾರಿ ಪ್ರಬಲವಾದಂತಹ ಆ ಧನುಸ್ಸು, ರುದ್ರದೇವರ ವರ ಇರುವಂತಹ ಧನುಸ್ಸನ್ನ ಅನಾಯಾಸವಾಗಿ ಕಬ್ಬನ್ನ ಮುರಿದು ಹಾಕುವಂತೆ ಆ ರಾಮದೇವರು ಮುರಿದು, ಪ್ರವಿಭಜ್ಯ ಮುರಿದು ಏನು ಮಾಡಿದರು ಅಂತಂದ್ರೆ, ಋಷೇಹೇ ವಕ್ತ್ರಂ ವಿಲೋಕಯನ್ ಸಲಕ್ಷ್ಮಣಃ ರಾಮಃ ವಿಲೋಕಯನ್. ಆ ರಾಮದೇವರು ಅದನ್ನ ಮುರಿದು ಲಕ್ಷ್ಮಣನಿಂದ ಸಹಿತರಾಗಿ, ಸಲಕ್ಷ್ಮಣಃ ಲಕ್ಷ್ಮಣನಿಂದ ಸಹಿತರಾಗಿ, ಋಷೇಹೇ ವಕ್ತ್ರಂ ವಿಲೋಕಯನ್ ಅವಸ್ಥಿತಃ, ಆ ಋಷಿಗಳಾದಂತಹ ವಿಶ್ವಾಮಿತ್ರ ಋಷಿಗಳು, ಆ ವಿಶ್ವಾಮಿತ್ರ ಋಷಿಗಳ ವಕ್ತ್ರಂ ಮುಖವನ್ನ ವಿಲೋಕಯನ್ ನೋಡ್ತಾ ನೋಡ್ತಾ ಅವಸ್ಥಿತಃ ನಿಂತರು. ಅಂದ್ರೆ ಮುರಿದು ಹಾಕಿದ ರಾಮದೇವರು ವಿಶ್ವಾಮಿತ್ರರ ಮುಖವನ್ನ ನೋಡ್ತಾ ನಿಂತರು ಇಬ್ರು. ಹೇಗೆ ಅಂತಂದ್ರೆ ಅದಕ್ಕೊಂದು ದೃಷ್ಟಾಂತವನ್ನು ಕೊಡ್ತಾರೆ. ಪೂರ್ಣತನುರ್ ಯಥಾ ಶಶಿ, ಪೂರ್ಣತನು ಷೋಡಶ ಕಲಾ ಪೂರ್ಣ ಶಶಿ, ಪೂರ್ಣಚಂದ್ರ. ಪೂರ್ಣತನು ಅಂದ್ರೆ ಪೂರ್ಣಚಂದ್ರ, ಪೂರ್ಣವಾದ ದೇಹವನ್ನ ಹೊಂದಿರುವಂತ, ಅಂದ್ರೆ ಹುಣ್ಣಿಮೆಯ ಚಂದ್ರ. ಆ ಪೂರ್ಣವಾದಂತಹ ತನು ದೇಹವನ್ನ ಹೊಂದಿದಂತಹ ಶಶಿ ಚಂದ್ರ ಯಥಾ
ಯಾವ ರೀತಿಯಾಗಿ ಅವತ್ತಿನ ದಿವಸ ಇರ್ತಾನೆ. ಹುಣ್ಣಿಮೆಯ ದಿವಸ ಪೂರ್ಣವಾಗಿ 16 ಕಲೆಗಳಿಂದ ಷೋಡಶ ಕಲಾಪೂರ್ಣ, ಆ 16 ಕಲಾಗಳಿಂದ ಕೂಡಿದವನಾಗಿ ಚಂದ್ರ ಯಾವ ರೀತಿಯಾಗಿ ಇರ್ತಾನೋ ಆ ರೀತಿಯಾಗಿ ರಾಮಚಂದ್ರ ದೇವರು ಕೂಡ ಲಕ್ಷ್ಮಣನಿಂದ ಸಹಿತರಾಗಿ ವಿಶ್ವಾಮಿತ್ರ ಋಷಿಗಳ ಮುಖವನ್ನ ನೋಡ್ತಾ ಅವಸ್ಥಿತ ನಿಂತರು ಎಂಬುವಂತಹದ್ದನ್ನ ಈ ರೀತಿಯಾಗಿ ದೃಷ್ಟಾಂತವನ್ನ ಕೊಡುವ ಮುಖಾಂತರವಾಗಿ ಶ್ರೀಮದಾಚಾರ್ಯರು ಆ ಪ್ರಸಂಗವನ್ನ ತಿಳಿಸಿಕೊಡ್ತಾರೆ. ಅಂದ್ರೆ ಕಥೆ ಆದದ್ದು ಅದನ್ನ ಮುರಿದು ಹಾಕಿದ್ರು. ಮುರಿದು ಹಾಕಿ ವಿಶ್ವಾಮಿತ್ರ ಮುಖವನ್ನ ನೋಡ್ತಾ ನಿಂತರು. ನಗುನಗುತ್ತಾ ಅಷ್ಟು ಪೂರ್ಣಚಂದ್ರನಂತೆ ಪೂರ್ಣವಾದ ಆನಂದವನ್ನ ಹೊಂದಿದಂತಹ, ಆನಂದದಿಂದ ಕೂಡಿದಂತಹ, ಆನಂದ ಸ್ವರೂಪನಾದಂತಹ ರಾಮಚಂದ್ರ ದೇವರು ಲಕ್ಷ್ಮಣನಿಂದ ಸಹಿತನಾಗಿ ನೋಡ್ತಾ ನಿಂತರು ಎಂಬುದನ್ನ ಹೇಳಿ ಮುಂದೇನಾಯಿತು ಎಂಬುದನ್ನ ಮತ್ತೆ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. 27ನೆಯ ಶ್ಲೋಕ. ಆ ರಾಮಚಂದ್ರ ದೇವರು ವಿಶ್ವಾಮಿತ್ರರನ್ನು ನೋಡ್ತಾ ನಿಂತಿದ್ದಾರೆ ಧನುಸ್ಸನ್ನ ಮುರಿದು. ಮುಂದೆ ಸೀತಾದೇವಿ ಈ ರಾಮಚಂದ್ರ ದೇವರನ್ನು ನೋಡ್ತಾಳೆ. ಇಂತಹ ಧನುಸ್ಸನ್ನ ಮುರಿದಂತಹ ಪರಾಕ್ರಮಶಾಲಿ ಅಂತಹ ರಾಮಚಂದ್ರ ದೇವರ ಮುಖವನ್ನ, ಎಲ್ಲ ಗುಣಗಳಿಂದ ಕೂಡಿದಂತಹ ಆ ರಾಮಚಂದ್ರ ದೇವರ ಮುಖವನ್ನ ನೋಡ್ತಾಳೆ. ರಾಮಚಂದ್ರ ದೇವರನ್ನು ನೋಡ್ತಾಳೆ. ಆ ರಾಮಚಂದ್ರ ದೇವರು ಹೇಗಿದ್ದಾರೆ, ಅಂತಹ ರಾಮಚಂದ್ರ ದೇವರನ್ನ ನೋಡಿದ್ಲು ಅಂತ 27ನೆಯ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. ತಮಬ್ಜ ನೇತ್ರಂ ಪೃಥುತುಂಗ ವಕ್ಷಸಂ ಶ್ಯಾಮಾವದಾತಂ ಚಲಕುಂಡಲೋಜ್ವಲಂ ಶಶಕ್ಷತೋತ್ಥೋಪಮಚಂದನೋಕ್ಷಿತಂ ದದರ್ಶ ವಿದ್ಯುದ್ವಸನಂ ನೃಪಾತ್ಮಜಾ ತಮಬ್ಜನೇತ್ರಂ ಪೃಥುತುಂಗವಕ್ಷಸಂ ಶ್ಯಾಮಾವದಾತಂ ಚರಕುಂಡಲೋಜ್ವಲಂ ಶಶಕ್ಷತೋತ್ಥೋಪಮಚಂದನೋಕ್ಷಿತಂ ದದರ್ಶ ವಿದ್ಯುದ್ವಸನಂ ನೃಪಾತ್ಮಜಾ ಎಂಬುದಾಗಿ 27ನೆಯ ಶ್ಲೋಕ. ಪದವಿಭಾಗ. ತಂ ಅಬ್ಜನೇತ್ರಂ ಪೃಥುತುಂಗವಕ್ಷಸಂ ಶ್ಯಾಮಾವದಾತಂ ಚಲಕುಂಡಲೋಜ್ವಲಂ ಶಶಕ್ಷತೋತ್ಥೋಪಮಚಂದನೋಕ್ಷಿತಂ. ಒಂದೇ ಶಬ್ದ ಅದು. ಶಶಕ್ಷತೋತ್ಥೋಪಮ ಚಂದನೋಕ್ಷಿತಂ ದದರ್ಶ ವಿದ್ಯುದ್ವಸನಂ ನೃಪಾತ್ಮಜ ಎಂಬುದಾಗಿ ಪದವಿಭಾಗ. ಅನ್ವಯವನ್ನ ತಿಳಿದುಕೊಳ್ಳುವುದು ಅಂದ್ರೆ ತಂ ನೃಪಾತ್ಮಜ ತಂ ದದರ್ಶ. ನೃಪಾತ್ಮಜ, ನೃಪ ರಾಜ, ಜನಕರಾಜ. ಆ ಜನಕರಾಜನ ಆತ್ಮಜ ಮಗಳಾದಂತಹ ಸೀತಾದೇವಿ ನೃಪಾತ್ಮಜ. ಆ ಸೀತಾದೇವಿ ತಂ ದದರ್ಶ, ಹಿಂದೆ ಬಂದವರು ತತ್ ಶಬ್ದದಿಂದ ತೆಗೆದುಕೊಂಡದ್ದು ಹಿಂದೆ ರಾಮದೇವರನ್ನ ಸಹ ಅಂತ ಬಂದಿದೆ. ಹೀಗಾಗಿ ತತ್ ಶಬ್ದವನ್ನ ಪ್ರಯೋಗ ಮಾಡಿದಾಗಲೂ ಕೂಡ ಅವರನ್ನೇ ತೆಗೆದುಕೊಳ್ಬೇಕು. ಹೀಗಾಗಿ ತಮ್ ಅಂದ್ರೆ ರಾಮಚಂದ್ರ ದೇವರನ್ನ ಅಂತ ಅರ್ಥ. ನೃಪಾತ್ಮಜ ತಂ ದದರ್ಶ, ಆ ರಾಮಚಂದ್ರ ದೇವರನ್ನ ಸೀತಾದೇವಿ ನೋಡಿದ್ಲು ಅಂತ ಇಷ್ಟು ವಿಷಯ ಇದ್ದದ್ದು. ಅದಕ್ಕೆ ಆ ರಾಮಚಂದ್ರ ದೇವರು ಹೇಗೆ ಇದ್ದಾರೆ ಎಂಬುದನ್ನ ಅದಕ್ಕೆ ವಿಶೇಷಣವನ್ನ ಕೊಟ್ಟದ್ದು, ತಿಳಿಸಿಕೊಟ್ಟದ್ದು. ಅಬ್ಜನೇತ್ರಂ, ತಮಬ್ಜನೇತ್ರಂ ಅಂತಿದೆ. ತಂ ಅಬ್ಜನೇತ್ರಂ
ಅಬ್ಜ ಅಂದ್ರೆ ಕಮಲ. ಅಪ್ ಜಾಯತೆ ಇತಿ ಅಬ್ಜಃ, ನೀರಿನೊಳಗೆ ಹುಟ್ಟುತ್ತದೆ, ಅದಕ್ಕಾಗಿ ಕಮಲವನ್ನ ಅಬ್ಜ ಅಂತ ಕರೆದದ್ದು. ಹೀಗಾಗಿ ಆ ರಾಮಚಂದ್ರ ದೇವರ ಕಣ್ಣುಗಳು ಹೇಗಿತ್ತು ಅಂತಂದ್ರೆ ಅಬ್ಜ ನೇತ್ರಂ, ಕಮಲದಂತಹ ಸುಂದರವಾದಂತಹ ಕಣ್ಣುಗಳು, ಸುಂದರವಾದ ಕಣ್ಣುಗಳು. ಅದೇ ರೀತಿಯಾಗಿ ಅಷ್ಟು ವಿಶಾಲವಾದದ್ದು ಕಣ್ಣುಗಳು. ಆ ಕಮಲದ ದಳದ ಒಂದು ವಿಶೇಷವಾದಂತಹ ಕುಡಿ, ಆ ರೀತಿಯಾಗಿ ಕಣ್ಣಿನ ಕುಡಿನೋಟವು ಕೂಡ ಆ ರೀತಿಯಾಗಿದ್ದಂತು. ಹೀಗಾಗಿ ಎಲ್ಲ ರೀತಿಯಿಂದಲೂ ಕೂಡ ಅಬ್ಜ ನೇತ್ರಂ, ಕಮಲದಂತಹ ಕಣ್ಣುಗಳು ಇರುವಂತಹ ಆ ರಾಮಚಂದ್ರ ದೇವರನ್ನ ನೋಡಿದ್ಲು ಅಂತ ಹೀಗೆ ಎಲ್ಲ ಕಡೆಗೆ ಅನ್ವಯವನ್ನು ಮಾಡಿಕೊಳ್ಳಬೇಕು. ಕೊನೆಗೆ ಒಂದು ಬಾರಿ ಅನ್ವಯ ಮಾಡಿಕೊಂಡ್ರೆ ಆಯ್ತು. ಇನ್ನು ಮತ್ತೆ ಹೇಗಿದ್ದದ್ದು ಅಂತಂದ್ರೆ ಪೃಥುತುಂಗ ವಕ್ಷಸಂ, ಆ ರಾಮಚಂದ್ರ ದೇವರ ವಕ್ಷಸ್ಥಳ, ಎದೆಯ ಭಾಗ, ಇದು ಹೇಗೆ ಇತ್ತು ಅಂತಂದ್ರೆ ಪೃಥುತುಂಗ ವಕ್ಷಸಂ, ಆ ವಕ್ಷಸ್ಥಳಕ್ಕೂ ಎರಡು ವಿಶೇಷಣವನ್ನು ಕೊಡುತ್ತಾರೆ. ಪೃಥು ಎಂಬುವಂತಹ ಒಂದು ವಿಶೇಷಣ, ತುಂಗ ಎಂಬುವಂತಹ ವಿಶೇಷಣ. ಪೃಥು ಬರೀತಾರೆ ಟಿಪ್ಪಣಿಕಾರರು, ಪೃಥು ವಿಶಾಲಂ ಉತ್ತುಂಗಂ ಉಚ್ಚಂ, ಉತ್ತುಂಗಂ ಉಚ್ಚಂ ವಕ್ಷಃ ಯಸ್ಯ ಸಹ, ಪೃಥುತುಂಗ ವಕ್ಷಃ ತಂ ಪೃಥುತುಂಗ ವಕ್ಷಸಂ ಅಂತ ಸಮಾಸ. ಪೃಥು ಎಂಬುದಕ್ಕೆ ವಿಶಾಲ ಅಂತರ್ಥ. ಆ ರಾಮಚಂದ್ರ ದೇವರ ವಕ್ಷಸ್ಥಳ ವಿಶಾಲವಾಗಿ ಇದ್ದದ್ದು, ವಿಸ್ತಾರವಾಗಿ ಇದ್ದದ್ದು, ಅಗಲವಾಗಿ ಇದ್ದದ್ದು ಅಂತ ಅರ್ಥ, ವಿಸ್ತಾರವಾಗಿದ್ದದ್ದು. ಅದೇ ರೀತಿಯಾಗಿ ತುಂಗ ಎಂಬುದಕ್ಕೆ ಉತ್ತುಂಗ, ಉಚ್ಚ ಅಂತರ್ಥ, ಎತ್ತರವಾಗಿ ಇತ್ತು. ಹೀಗೆ ಅಂತಹ ವಕ್ಷಸ್ಥಳ, ರಾಮಚಂದ್ರ ದೇವರ ವಕ್ಷಸ್ಥಳ ವಿಶಾಲವಾಗಿ ಇತ್ತು ಮತ್ತು ಉಚ್ಚವಾಗಿ ಎತ್ತರವಾಗಿಯೂ ಕೂಡ ಇತ್ತು. ಅಂತಹ ವಕ್ಷಸ್ಥಳವನ್ನ ಹೊಂದಿದಂತಹ, ಅಂದ್ರೆ ಅಷ್ಟು ಪರಾಕ್ರಮಶಾಲಿಯಾದಂತಹ ವ್ಯಕ್ತಿ. ಆ ರೀತಿಯಾಗಿ ಸ್ವಾಭಾವಿಕವಾಗಿ ತನ್ನ ಸ್ವರೂಪಭೂತವಾದಂತಹ ಒಂದು ದೇಹ, ವಕ್ಷಸ್ಥಳ, ಪೃಥುತುಂಗ ವಕ್ಷಸಂ. ಮತ್ತು ಶ್ಯಾಮಾವದಾತಂ, ಮತ್ತೆ ಹೇಗಿದ್ರು ಅಂದ್ರೆ ಶ್ಯಾಮಾವದಾತಂ, ಹಿಂದೆ ಬಂದಿದೆ ಒಂದು ಬಾರಿ ಶ್ಯಾಮಾವದಾತಂ ಅಂತ ಶಬ್ದ. ಇಂದ್ರನೀಲ ಮಣಿಯ ವರ್ಣದಂತೆ ಇದ್ದದ್ದು ಆ ರಾಮಚಂದ್ರ ದೇವರ ದೇಹದ ಕಾಂತಿ. ಆ ರೀತಿಯಾದಂತಹ ದೇಹದ ಕಾಂತಿ ಉಳ್ಳಂತಹ ಶ್ಯಾಮಾವದಾತಂ, ಇಂದ್ರನೀಲ ಮಣಿಯ ಕಾಂತಿಯನ್ನ ಹೊಂದಿದಂತಹ ಆ ರಾಮಚಂದ್ರ ದೇವರನ್ನ ಈ ಸೀತಾದೇವಿ ತಾನು ನೋಡಿದ್ದು. ಮತ್ತೆ ಹೇಗಿದ್ರು ಆ ಪ್ರಸಂಗದಲ್ಲಿ ರಾಮಚಂದ್ರ ದೇವರು ಅಂತಂದ್ರೆ ಚಲಕುಂಡಲೋಜ್ವಲಂ, ಆ ಕಿವಿಗೆ ಕುಂಡಲಗಳನ್ನ ಹಾಕಿಕೊಂಡಿದ್ರು. ಚಲಕುಂಡಲೋಜ್ವಲಂ, ಆ ಕುಂಡಲ ಹೇಗೆ ಇದ್ವು ಅಂತಂದ್ರೆ ಚಲ ಶಬ್ದಕ್ಕೆ ಚಲನ ಮಾಡುವಂತಹವುಗಳು, ಅಂದ್ರೆ ಅಲುಗಾಡುವಂತಹ ಅಂತಹ ಕುಂಡಲಗಳನ್ನ, ಬರೇ ಅಳಗಾಡ್ತಾ ಇವೆ ಅಷ್ಟು ಆ ರೀತಿಯಾದಂತಹ ಒಂದು ಕುಂಡಲಗಳನ್ನ ಧಾರಣೆ ಮಾಡಿದ್ದಾರೆ ಅಂತ ಅಷ್ಟೇ ಅಲ್ಲ, ಉಜ್ವಲಂ, ಭಾರಿ ಪ್ರಕಾಶಮಯವಾದಂತಹ ಆ ಕುಂಡಲಗಳು, ಎರಡು ಕಿವಿಗಳಲ್ಲಿಯೂ ಕೂಡ ಪ್ರಕಾಶಮಯವಾಗಿ ಶೋಭಿಸ್ತಾ ಇವೆ, ಅಳಗಾಡ್ತಾ ಇವೆ. ಅಂತಹ ಕುಂಡಲವನ್ನ ಹಾಕಿಕೊಂಡಂತಹ ರಾಮಚಂದ್ರ ದೇವರನ್ನ ಸೀತಾದೇವಿ ನೋಡಿದ್ಲು. ಚಲಕುಂಡಲೋಜ್ವಲಂ. ಮತ್ತೊಂದು ವಿಶೇಷಣ ಶಶಕ್ಷತೋತ್ಥೋಪಮ ಚಂದನೋಕ್ಷಿತಂ. ಆ ರಾಮಚಂದ್ರ ದೇವರು ಗಂಧವನ್ನ ಹಚ್ಚಿಕೊಂಡಿದ್ರು. ಆ ಗಂಧ ಹೇಗೆ ಇತ್ತು, ಗಂಧವನ್ನ ಹಚ್ಚಿಕೊಂಡಂಥ ರಾಮದೇವರ ಒಂದು ವರ್ಣನೆ ಮಾಡ್ತಾ ಇದ್ದಾರೆ. ಶಶಕ್ಷತೋತ್ಥೋಪಮ
ಚಂದನೋಕ್ಷಿತಂ. ಬಹಳ ಶಬ್ದಗಳಿವೆ. ಶಶ, ಕ್ಷತ, ಉತ್ಥ, ಉಪಮ, ಚಂದನ, ಉಕ್ಷಿತಂ ಎಂಬುದಾಗಿ ಇಷ್ಟು ಶಬ್ದಗಳಿಂದ ಕೂಡಿದ್ದು. ಒಂದೊಂದು ಶಬ್ದದ ಅರ್ಥವನ್ನು ತಿಳಿದುಕೊಂಡಾಗ ಸರಿಯಾಗಿ ಅರ್ಥ ಆಗ್ತದೆ. ಶಶ ಎಂಬುದಕ್ಕೆ ಶಶಸ್ಯ ಮೃಗ ವಿಶೇಷಸ್ಯ, ಶಶ ಎಂಬುದಕ್ಕೆ ಮೊಲ ಅಂತ ಅರ್ಥ. ಮೃಗ ವಿಶೇಷ ಅಂತ ಬರೀತಾರೆ. ಪ್ರಾಣಿಯಲ್ಲಿ ಒಂದು ವಿಶೇಷವಾದಂತಹ ಮೊಲ ಎಂಬುವಂತಹ ಪ್ರಾಣಿ. ಆ ಪ್ರಾಣಿಗೆ ಕ್ಷತ, ಗಾಯವಾದಾಗ, ಕ್ಷತಾತ್, ಮೃಗ ವಿಶೇಷಸ್ಯ ಕ್ಷತಾತ್ ಶಸ್ತ್ರಾದಿಚ್ಛೇದಾತ್. ಅದಕ್ಕೆ ಯಾರೋ ಶಸ್ತ್ರವನ್ನ ಪ್ರಯೋಗ ಮಾಡಿದರು. ಶಸ್ತ್ರವನ್ನ ಬಿಟ್ಟಾಗ ಅದರಿಂದ ಅದು ತಗುಲಿ ಅದರಿಂದ ಗಾಯವಾಗಿ ರಕ್ತ ಬಂತು. ಅಂತಹ ಪ್ರಸಂಗದಲ್ಲಿ ಏನೋ ಒಂದು ಅದಕ್ಕೆ ರೋಗವಾದಾಗ ಬಂದಂತಹ ರಕ್ತ ಅಂತ ಹೇಳ್ತಾ ಇಲ್ಲ. ಸ್ವಾಭಾವಿಕವಾಗಿ ಇದ್ದಾಗ ಏನೋ ಒಂದು ಶಸ್ತ್ರ ತಾಗಿ ಅಲ್ಲಿ ಬಂದಂತಹ ರಕ್ತ. ಶಶಕ್ಷತ ಉತ್ಥ, ಉತ್ಥಸ್ಯ ಉತ್ಪನ್ನಸ್ಯ ರಕ್ತಸ್ಯ ಇತಿ ಯಾವತ್. ಆ ಶಸ್ತ್ರಾದಿಗಳಿಂದ ತಾಗಿ ಹೊರಗೆ ಬಂದಾಗ ಏನೋ ರಕ್ತ ಇದೆಯಲ್ಲ, ಅಂತಹ ರಕ್ತ ಅಂತ ಅರ್ಥ. ಶಶಕ್ಷತೋತ್ಥೋಪಮ ಚಂದನೋಕ್ಷಿತಂ. ಉಪಮೇನ, ಶಶಕ್ಷತೋತ್ಥೋಪಮೇನ ಅಂತ ಅನ್ವಯ. ಸದೃಶೇನ ಚಂದನೇನ ಉಕ್ಷಿತಂ ಚರ್ಚಿತಂ. ಅದರ ಬಣ್ಣ, ಆ ರಕ್ತದ ಬಣ್ಣ ಎಷ್ಟು ಕೆಂಪಾಗಿ ಇತ್ತೋ, ಯಾವ ರೀತಿಯಾಗಿ ಆವರಣ ಉಳ್ಳದ್ದಾಗಿತ್ತೋ, ಸದೃಶೇನ ಚಂದನೇನ, ಅಂತಹ ರಕ್ತದ ವರ್ಣದ ಸದೃಶವಾಗಿ ಅದರ ಬಣ್ಣ ಹೇಗಿತ್ತೋ ಆ ಬಣ್ಣದಂತೇನೆ ಈ ರಾಮಚಂದ್ರ ದೇವರು ಕೂಡ ಹಚ್ಚಿಕೊಂಡಂತಹ ಒಂದು ಗಂಧ ಆ ರೀತಿಯಾಗಿ ಇತ್ತು. ಉಪಮೇನ ಸದೃಶೇನ ಚಂದನೇನ ಉಕ್ಷಿತಂ. ಅದಕ್ಕೆ ಸದೃಶವಾದ ಚಂದನದಿಂದ ಕೂಡಿದಂತಹದ್ದು. ಅಂದ್ರೆ ಆ ರೀತಿಯಾದಂತಹ ಚಂದನವನ್ನ ರಾಮಚಂದ್ರ ದೇವರು ಹಚ್ಚಿಕೊಂಡಿದ್ರು ಅಂತ ಅರ್ಥ. ಅಂತಹ ರಾಮಚಂದ್ರ ದೇವರನ್ನ ಸೀತಾದೇವಿ ತಾನು ನೋಡಿದ್ಲು ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ವಿಶೇಷಣ. ಅಬ್ಜನೇತ್ರಂ ಅಂತ ಒಂದು ವಿಶೇಷಣ, ವಸುತುಂಗ ವಕ್ಷಸಂ ಎರಡನೆಯದ್ದು, ಶ್ಯಾಮಾವದಾತಂ ಮೂರನೆಯದ್ದು, ಚಲಕುಂಡಲೋಜ್ವಲಂ ನಾಲ್ಕು, ಶಶಕ್ಷತೋತ್ಥೋಪಮ ಚಂದನೋಕ್ಷಿತಂ ಐದನೇ ವಿಶೇಷಣ. ಮತ್ತೆ ಹೇಗೆ ರಾಮದೇವರು ಇದ್ದದ್ದು ಅಂತಂದ್ರೆ, ವಿದ್ಯುದ್ವಸನಂ. ರಾಮಚಂದ್ರ ದೇವರು ಧಾರಣೆ ಮಾಡಿದಂತಹ ವಸನ ಎಂಬುದಕ್ಕೆ ಬಟ್ಟೆ ಅಂತ ಅರ್ಥ. ಆ ಬಟ್ಟೆ ಇದು ವಿದ್ಯುತ್, ಮಿಂಚಿನಂತೆ ಇತ್ತು. ಮಿಂಚು ಎಷ್ಟು ಪ್ರಕಾಶಮಯವಾಗಿರಬೇಕೋ ಆ ರೀತಿಯಾಗಿ ರಾಮದೇವರು ಧರಿಸಿದಂತಹ, ಉಟ್ಟುಕೊಂಡಂತಹ, ಹೊದ್ದಿಕೊಂಡಂತಹ ಆ ಬಟ್ಟೆ ಅಷ್ಟು ಪ್ರಕಾಶಮಯವಾಗಿ, ಅಷ್ಟು ಬೆಳಕನ್ನ ಚೆಲ್ಲುವಂತಹ, ಅಷ್ಟು ಕಣ್ಣಿಗೆ ಕುಕ್ಕುವಂತಹ ಅಂತಹ ಪ್ರಕಾಶ ಇರುವಂತಹ ಆ ಬಟ್ಟೆಯನ್ನ ಉಟ್ಟುಕೊಂಡದ್ದು. ಹರಿ ಆ ಕಾಂತಿಯಿಂದ ದೇಹವೂ ಕಾಂತಿಯಿಂದ ಕೂಡಿದ್ದು. ಅವರು ಹುಟ್ಟಿಕೊಂಡಂತಹ ವಸ್ತ್ರ, ಕಿವಿ ಹಾಕಿಕೊಂಡಂತಹ ಆ ಕುಂಡಲಗಳು ಪ್ರಕಾಶಮಯವಾದದ್ದು. ಒಂದು ಕಡೆಗೆ ಆ ಕೆಂಪಾದಂತಹ ಗಂಧವದ ಲೇಪನ, ಹೀಗೆ ಸುಂದರವಾದ ಕಣ್ಣುಗಳು, ಆ ವಕ್ಷಸ್ಥಳ, ಇದೆಲ್ಲದರಿಂದಲೂ ಕೂಡಿ ಇದ್ದಂತಹ ಆ ರಾಮಚಂದ್ರ ದೇವರು. ಅಂತಹ ರಾಮಚಂದ್ರ ದೇವರನ್ನ ಈ ವಿಶೇಷಣ ಕೊಡಬೇಕು ಎಲ್ಲವೂ ಕೂಡ. ತಮ್ ಎಂಬುದಕ್ಕೆ ರಾಮಚಂದ್ರ ದೇವರನ್ನು ಅಂತ ಅರ್ಥ. ಇದಕ್ಕೆ ಹಿಂದೆ ಇಂತಹ ರಾಮಚಂದ್ರ ದೇವರನ್ನ ನೃಪಾತ್ಮಜ ದದರ್ಶ, ಆ ಸೀತಾದೇವಿ ನೋಡಿದ್ದು ಎಂಬುದಾಗಿ ಈ ರೀತಿಯಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇಷ್ಟೇ ಕಥೆ ಆದದ್ದು. ರಾಮಚಂದ್ರ ದೇವರನ್ನ ಸೀತಾದೇವಿ ನೋಡಿದ್ಲು ಅಂತ.
ಶ್ರೀಮದಾಚಾರ್ಯರು ಆ ರಾಮಚಂದ್ರ ದೇವರನ್ನ ನೋಡಬೇಕಾದರೆ ಅಂತಹ ಸೌಂದರ್ಯ ಯುಕ್ತಳಾದಂತಹ ಅನೇಕ ಗುಣಗಳಿಂದ ಭರಿತಳಾದಂತಹ ಸೀತಾದೇವಿ ನೋಡಬೇಕು ಅಂತಂದ್ರೆ ಮತ್ತೆ ಆ ನೋಡಿಸಿಕೊಳ್ಳುವಂತಹ ಪುರುಷನು ಕೂಡ ಸಾಮಾನ್ಯ ಆಗಿದ್ದರೆ ಸಾಲೋದಿಲ್ಲ. ಅವನು ಕೂಡ ಒಳ್ಳೆಯ ಗುಣಗಳಿಂದ ಕೂಡಿದಂತಹ ವ್ಯಕ್ತಿನೇ ಆಗಿರಬೇಕು. ಅದು ರಾಮಚಂದ್ರ ದೇವರೇ ಅದು ಆದದ್ದು ಎಂಬುದನ್ನ ಶ್ರೀಮದಾಚಾರ್ಯರು ಅದಕ್ಕಾಗಿ ಆ ಎಲ್ಲ ಗುಣಗಳನ್ನ ಅನೇಕ ಗುಣಗಳನ್ನ ತಿಳಿಸಿ ವಿಶೇಷಣಗಳನ್ನ ಕೊಟ್ಟು ಅಂತಹ ರಾಮಚಂದ್ರ ದೇವರನ್ನ ಸೀತಾದೇವಿ ನೋಡಿದ್ಲು ಅಂತ ತಿಳಿಸಿಕೊಟ್ಟದ್ದು. ಇಷ್ಟು ಆ ದರ್ಶನವನ್ನ ಮಾಡಿಕೊಂಡಾದ ಮೇಲೆ ಮುಂದಿನ ಶ್ಲೋಕದಲ್ಲಿ ಯಾವ ರೀತಿಯಾಗಿ ಆ ಜನಕರಾಜ ತಾನು ಸ್ವಯಂವರವನ್ನ ಇಟ್ಟದ್ದು, ಸ್ವಯಂವರದಲ್ಲಿ ಆ ಕನ್ಯೆ ಮದುವೆಯನ್ನಾಗುವಂತಹ ವಧು ಯಾವ ಪುರುಷನಿಗೆ ಯಾವ ರಾಜನಿಗೆ ಯೋಗ್ಯನಾದಂತಹ ವರನಿಗೆ ತಾನೇ ಇಷ್ಟಪಟ್ಟು ಅವನಲ್ಲಿರ್ತಕ್ಕಂತಹ ಗುಣಗಳನ್ನ ಆರಿಸಿ ಆ ಗುಣಗಳನ್ನ ತಾನು ಒಪ್ಪಿ ತಾನು ಹಾರವನ್ನ ಯಾರಿಗೆ ಹಾಕ್ತಾಳೋ ಅವಳಿಗೆ ಅವನು ಗಂಡ ಅಂತ ಆಗ್ತಾನೆ. ಹೀಗಾಗಿ ಆ ಸೀತಾದೇವಿ ಈ ರಾಮಚಂದ್ರ ದೇವರ ಒಂದು ಅದ್ಭುತವಾದ ಪರಾಕ್ರಮವನ್ನ ನೋಡಿದ್ದು, ಆ ಧನುಸ್ಸನ್ನ ಭಗ್ನ ಮಾಡಿದ್ದು, ಅಷ್ಟಲ್ಲದೇನೆ ಒಳ್ಳೆಯ ಸೌಂದರ್ಯ ನಾನಾ ರೀತಿಯಾದಂತಹ ಗುಣಗಳು ಅನೇಕ ಆ ಗುಣಗಳನ್ನ ಕಂಡು ಆ ಸೀತಾದೇವಿ ಆ ರಾಮಚಂದ್ರ ದೇವರಿಗೆ ಆ ಹಾರವನ್ನ ಕೊರಳಿನಲ್ಲಿ ಹಾಕ್ತಾಳೆ. ಹಾಕುವಂತಹ ವಿಚಾರವನ್ನ ಮುಂದಿನ ಶ್ಲೋಕದಲ್ಲಿ 28ನೆಯ ಶ್ಲೋಕದಲ್ಲಿ ಅದನ್ನ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರೈ ನಮಃ. ಹರೇ ನಮಃ. ನಮಸ್ಕಾರ ಆಚಾರ್ಯ. ಹರೇ ನಮಃ. ಹರೇ ನಮಃ.